ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಸುಮ್ಮನೆ ವಾಕ್ ಮಾಡ್ತಾ ಇದ್ದೆ ಅಷ್ಟೇ. ಈ ಮನೆ ವಾತಾವರಣ ನಿಮ್ಗೆ ಇಷ್ಟ ಆಯ್ತಾ? ಯಾರಿಗೆ ತಾನೇ ಇಷ್ಟ ಆಗಲ್ಲ? ಇಂಥ ಒಳ್ಳೆ ಮನೆ, ಸುತ್ತಮುತ್ತ ಹಸಿರು, ಒಳ್ಳೆ ಜಾಗ, ಒಳ್ಳೆ ಮನ್ಸಿರೋ ಜನ, ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವಾಗ್ಲೂ ಇಲ್ಲೇ ಇರ್ಬೇಕು ಅಂತ ಅನ್ಸುತ್ತಾ? ಹಾ ಇಲ್ಲೇ ಇರ್ಬೇಕು ಅನ್ಸುತ್ತೆ. ಹೌದು, ಸರ್ಗೆ ಇಲ್ಲೇ ಇರಬೇಕು ಅನ್ಸುತ್ತೆ. ಇಲ್ಲಿಂದ ಆಚೆ ಹೋಗಕ್ಕೆ ಮನಸ್ಸೇ ಇಲ್ಲ. ಅಪ್ಪ ನಿಮ್ಮ ಹತ್ರ ಏನಾದ್ರೂ ಮಾತಾಡಿದ್ರಾ? ಇಲ್ವಲ್ಲ, ನನ್ನ ಹತ್ರ ಏನು ಮಾತಾಡಿಲ್ಲ. ನಾನೇ ಆ್ಯಕ್ಚುಲಿ ಅವ್ರ ಹತ್ರ ಮಾತಾಡಬೇಕು ಅಂತ ಹೋಗ್ತಿದ್ದೆ. ಏನು ವಿಷಯ? ಏನೂ ಇಲ್ಲ, ಸುಮ್ಮನೆ ಕೇಳಿದೆ. ಅಪ್ಪ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತಿದ್ರು. ಅವ್ರು ಹೇಳಿದ್ಮೇಲೆ ಏನು ಎತ್ತ ಅಂತ ನಿಮಗೆ ಅರ್ಥ ಆಗುತ್ತೆ. ಇದೇನಿದು, ಹೊಸ ವರ್ಷ ಶುರು ಆಗೋಯ್ತಲ್ಲ. ಮೋಸ್ಟ್ಲಿ ನನಗೆ ಥ್ಯಾಂಕ್ಸ್ ಹೇಳ್ತಾರೆ ಅನ್ಸುತ್ತೆ. ಪಾಪ ಒಳ್ಳೆ ಮನ್ಸಿರೋ ಹೆಣ್ಮಗಳು ನೇರವಾಗಿ ನನ್ನ ಹತ್ರ ಹೇಳಕ್ಕಾಗದೆ ಅಪ್ಪನ ಹತ್ರ ಥ್ಯಾಂಕ್ಸ್ ಹೇಳಿಸ್ತಾರೆ ಅಂತ ಅನ್ಸುತ್ತೆ. ಅದಿರ್ಲಿ ಅಂಜಲಿ, ಇವಾಗ ನೀವು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಮಾತಾಡೋಕ್ಕೇನು ಕಷ್ಟ ಆಗ್ತಿಲ್ಲ ಅಲ್ವಾ? ಮಾತಾಡೋದಕ್ಕೇನು ಕಷ್ಟ ಇಲ್ಲ, ಇತ್ತೀಚೆಗೆ ತುಂಬಾ ಇಷ್ಟ ಅನ್ನಿಸ್ತಿದೆ. ನಿಮ್ಗೇನು ಬೇಜಾರಿಲ್ಲ ಅಂದ್ರೆ ನಾವಿಬ್ರು ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡಬೇಕು. ನೀವು ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಅಯ್ಯೋ, ಅದಕ್ಕಿಂತ ಒಂದು ದೊಡ್ಡ ವಿಷಯ ಇದೆ. ಆದ್ರೆ ಅಯ್ಯೋ ಮುತ್ತವ್ರೆ, ನೀವು ಸುಮ್ಮನೆ ಇರ್ಲಿ. ನೋಡಿ ಸುಬ್ಬುಗೆ ಏನೋ ಆಗೋಗ್ಬಿಟ್ಟಿದೆ. ಸುಬ್ಬು ಏನಾಯ್ತು ಸುಬ್ಬು? ಅವಳೇನ್ ನಿನ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದ್ಲಾ? ಅಲ್ಲ, ಅವಳು ನಿನ್ ಕಾಲಿಗೆ ಹಾಕ್ಬಿಟ್ಟು ಹೋದ್ಲು ಸುಬ್ಬು. ಸುಬ್ಬು! ಅಯ್ಯೋ ಮೇಡಮ್, ಈ ಅಂಜಲಿನೂ ಹುಷಾರಾದ್ಲು, ಆದ್ರೆ ತಲೆ ಕೆಟ್ಟೋಗಿದೆ. ಸುಬ್ಬು, ಏನ್ ಹೇಳ್ತಾ ಇದ್ದೀರಾ? ಮುತ್ತು, ನೀವು ಕೋಪ ಮಾಡ್ಕೊಂಬಿಡಿ, ಸುಮ್ಮನೆ ರೀ. ಮೊದಲೇ ನನ್ನ ಜೀವನನೇ ಹೋಗ್ತಾ ಇದೆ ಇಲ್ಲಿ. ಮೇಡಮ್, ಈ ಅಂಜಲಿ ಬಂದ್ಬಿಟ್ಟು ಪ್ರೀತಿ ಗೀತಿ ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ನಿನ್ ಪ್ರೀತಿ ನಾನು ಒಪ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ಬಿಟ್ರು ಮೇಡಮ್. ನನಗೆಲ್ಲೋ ಯಾಕೋ ಡೌಟ್ ಹೊಡಿತಾ ಇದೆ, ಅಂಜಲಿ ನನ್ನ ಪ್ರೀತಿಸ್ತಾ ಇರ್ಬೋದು ಅಂತ. ಏನ್ ಹೇಳ್ತಿದ್ಯಾ ನೀನು? ಯಾರ ಮುಂದೆ ನಿಂತು ಏನ್ ಮಾತಾಡ್ತಿದ್ಯಾ? ನಾನ್ ಯಾರು ಅಂತ ನನ್ ಮರ್ತೋಗ್ಬಿಟ್ಟಿದ್ಯಾ ನೀನು? ನೆನ್ಪಿದ್ಯಾ ನಿನಗೆ? ನಿನ್ನ ಹತ್ರ ನಾನು ನಿಂತ ಮಾತು ಕೇಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಸುಬ್ಬು. ಮೇಡಮ್ 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 ಮೇಡಮ್, ಇದು ನಾನೆಲ್ಲ ಹೇಳ್ತಾ ಇರೋದು. ಅಂಜಲಿ ನನ್ನ ಪ್ರೀತಿಸ್ತಾ ಇರ್ಬೋದು, ಆದ್ರೆ ನಾನ್ ಪ್ರೀತಿಸ್ತಿರೋದು ನಿಮ್ಮನ್ನೇ ಅಲ್ವಾ ಮೇಡಮ್? ನನ್ ಮದ್ವೆ ಆಗಿರೋದು ನಿಮ್ಮನ್ನೇ ಅಲ್ವಾ ಮೇಡಮ್? ಅಯ್ಯಪ್ಪ, ಏನಾಗ್ತಿದೆ ಸುಬ್ಬು ಇಲ್ಲಿ? ಅಲ್ಲ, ಈ ಮನೆಯವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಹಾಗಂತ ನಾನು ನಿನ್ ಬಿಟ್ಕೊಟ್ಬಿಡ್ತೀನಿ ಅಂತ ಅನ್ಕೋಬೇಡ. ನೀನ್ ಯಾವತ್ತಿದ್ರು ನನ್ನವನು. ನಾನು ಯಾವತ್ತೂ ನಿನ್ ಬಿಟ್ಕೊಡೋದು ಇಲ್ಲ, ನಿನ್ನ ಬಿಟ್ಟು ಹೋಗೋದು ಇಲ್ಲ. ಅಯ್ಯಯ್ಯೋ, ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ಅಂತದ್ದೇನು ಆಗಿರಲ್ಲ. ಪಾಪ ಅವ್ರು ಈಗಷ್ಟೇ ಹುಷಾರಾಗ್ತಾ ಇದಾರೆ. ಏನೋ ಮಾತಾಡಕ್ ಹೋಗಿ ಇನ್ನೇನೋ ಮಾತಾಡಿರ್ತಾರೆ. ನಿಮ್ಮೆಲ್ಲಿರೋ ಗೌರವನ ಆ ರೀತಿ ತೋರಿಸಿರ್ಬೋದು. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅವ್ರಿಗೆ ಈಗಷ್ಟೇ ಎಲ್ಲ ನೆನಪುಗಳು ಬರ್ತಾ ಇದೆ. ನೀವು ತೋರಿಸಿರೋ ಪ್ರೀತಿ ವಿಶ್ವಾಸಕ್ಕೆ ಕರಗಿ ಅವ್ರು ಈ ರೀತಿ ಮಾತಾಡಿರ್ತಾರಷ್ಟೇ. ಈ ತಪ್ಪು ಹೊತ್ತಲ್ಲಿ ಆ ಮಾತುಗಳು ತಪ್ಪಾಗಿ ಕೇಳಿಸಿರ್ಬೋದು. ಶ್ರಾವಣಿ ಮೇಡಮ್, ನೀವೇನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಹೋಗಿ ರೆಸ್ಟ್ ಮಾಡಿ. ಅಲ್ಲ, ಅವಳು ಸುಬ್ಬು ಹತ್ರ ನಾನು ಹೇಳ್ತಾ ಇದ್ದೀನಲ್ವಾ, ಎಲ್ಲೋ ಏನೋ ತಪ್ಪಾಗಿದೆ. ಅವ್ರ ಮಾತಿನ ಅರ್ಥ ಅದಾಗಿರಲ್ಲ. ನೀವು ಹೋಗಿ ರೆಸ್ಟ್ ಮಾಡಿ, ಹೋಗಿ. ಅಯ್ಯೋ ಹೋಗಿ ಮೇಡಮ್, ಸುಬ್ಬು ಯಾವತ್ತಿದ್ರು ನಿಮ್ಮೋರೆ. ಈಗ ಹೋಗಿ ರೆಸ್ಟ್ ಮಾಡಿ. ಸುಬ್ಬು, ನನ್ಗೇನಾದ್ರೂ ಮೋಸ ಆದ್ರೆ ನಾನು ಸುಮ್ಮನೆ ಇರಲ್ಲ. ಮೇಡಮ್ ಹೇಳಿದೀನಿ. ಅಪ್ಪ, ನಾನೇನು ಅನ್ಕೊಂಡ್ರೆ ಇಲ್ಲೇನೋ ಆಗ್ತಾ ಇದೆಯಲ್ಲ ಮುತ್ತು. ರಾಜೇಶ್ವರಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇದೀಯಾ? ಇನ್ನೇನ್ ಮಾಡ್ಲಿ, ನಾನ್ ಮುಂಬೈಗೆ ಹುಡುಗರ್ನ ಕಳ್ಸಿ ಎಷ್ಟು ದಿನ ಆಯ್ತು. ಅವ್ರು ನೋಡಿದ್ರೆ ಒಂದ್ ಇನ್ಫಾರ್ಮೇಶನ್ ಕೊಡದೆ ಬರೀ ಕುಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡಿದ್ದಾರೆ. ಹುಡುಕ್ತಾ ಇದೀವಿ ಅಂತ ಹೇಳಿದ್ರಲ್ವಾ ಅವರು? ಅವರೆಲ್ಲ ನಿಯತ್ತಿನ ಹುಡುಗರು. ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ನಿಂಗೆ ಕಾಲ್ ಮಾಡ್ತಾರೆ. ನೀನ್ ಮಲ್ಕೋ. ಧನು,
ನನಗೆ ವಿಜಯ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅವಳು ಅನ್ಕೊಂಡಿದ್ದನ್ನ ಅವಳು ಸಾಧಿಸಿದಾಳೆ, ಅವಳು ಇಷ್ಟಪಟ್ಟಿದ್ದನ್ನ ಅವಳು ಪಡ್ಕೊಂಡಿದ್ದಾಳೆ. ಅವಳು ಯಾವಾಗ್ಲೂ ನನ್ಗೊಂದು ಮಾತು ಹೇಳ್ತಾ ಇದ್ಲು, ಅದ್ ನನ್ಗೆ ಇನ್ನೂ ನೆನಪಲ್ಲಿದೆ. ಏನ್ ಗೊತ್ತಾ, ನಾವು ನಿದ್ದೆ ಮಾಡ್ತೀವಲ್ಲ ಅವಾಗ ಬೀಳೋದಲ್ಲ ಕನ್ಸು, ನಮ್ಗೆ ನಿದ್ದೆ ಮಾಡಕ್ಕೆ ಬಿಡಲ್ವಲ್ಲ ಅದು ನಿಜವಾದ ಕನ್ಸು ಅಂದ್ರೆ. ಅದು ವಿಜಯಾಂಬಿಕಾ ಒಬ್ರೇ ಹೇಳಿದಲ್ಲ, ತುಂಬಾ ಜನ ಹೇಳಿದ್ದಾರೆ. ಯೋ ಯಾರಾದ್ರೂ ಹೇಳಿ, ನನ್ನ ಕಣ್ಣಲ್ಲಿ ಕನ್ಸು ತುಂಬಿರ್ಬೇಕಾದ್ರೆ ನಾನು ಹೇಗ್ ನಿದ್ದೆ ಮಾಡ್ಲಿ ಹೇಳು? ನನ್ನ ಕನ್ಸನ್ನ ನಾನು ನನ್ಸ್ ಮಾಡ್ಕೋಬೇಕು ಅಂದ್ರೆ ನಾನು ಆ ಕನ್ಸಿಂದೆ ಓಡ್ಬೇಕು. ಅಲ್ಲಿವರೆಗೂ ನನಗೆ ನಿದ್ದೆ ಬರಲ್ಲ. ಹಾಗಂದ್ರೇನು ಇಡೀ ರಾತ್ರಿ ಹೀಗೆ ಓಡಾಡ್ತಾ ಇರ್ತೀಯಾ? ಇಲ್ಲ ದನು, ಅವನು ಯಾರು ಅಂತ ಗೊತ್ತಾಗ್ಬೇಕು, ನನಗೆ ಅವಾಗ್ಲೇ ಸಮಾಧಾನ. ನೋಡು, ನಿನಗೇನಾದ್ರೂ ನಿದ್ದೆ ಬರ್ತಿದ್ರೆ ನೀನು ಹೋಗಿ ಬಿದ್ಕೋ. ಅವನೇ ಫೋನ್ ಮಾಡ್ತಿದ್ದಾನೆ. ಮಾತಾಡು. ಹಲೋ, ಏನ್ ಮಾಡ್ತಿದ್ಯಾ ನೀನು? ನಾನ್ ಮುಂಬೈನ ನಿನ್ ಕಳ್ಸಿದ್ದೇನಕ್ಕೆ ನೀನ್ ಮಾಡ್ತಿರೋದೇನೋ? ಅದ್ ಬಿಡು, ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಮೇಡಮ್, ಮುಂಬೈನಲ್ಲಿ ಹುಡ್ಕೋದಷ್ಟು ಸುಲಭ ಅಲ್ಲ. ಆದ್ರೂ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಹೇಳಿದ ಇನ್ಫಾರ್ಮೇಶನ್ ಇಟ್ಕೊಂಡು ಎಲ್ಲಾ ಕಡೆ ಹುಡುಕ್ತಿದ್ವಿ. ನೀವು ಹೇಳಿದ ಜಾಗಕ್ಕೆಲ್ಲ ಹೋಗಿದ್ವಿ. ಇದರಿಂದ ನಮಗೆ ಒಂದು ವಿಷಯ ಗೊತ್ತಾಯ್ತು. ಏನು? ಏನ್ ಗೊತ್ತಾಯ್ತು? ಏನ್ ಗೊತ್ತಾಯ್ತು ಹೇಳು? ಇಲ್ಲಿಗೆ ಬಂದಿದ್ದಾನಲ್ಲ, ಅವ್ನ್ ಯಾರು ಅಂತ ಗೊತ್ತಾಯ್ತಾ? ಹೌದು ಮೇಡಮ್, ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲ ಸರಿಯಾಗೇ ಇದೆ. ಅಲ್ಲಿಗೆ ಬಂದಿರೋನು ದೀಪಕ್ ಅನ್ನೋದು ಕನ್ಫರ್ಮ್.